ನಾನು ಶಿಕ್ಷಣಕ್ಕೆ ವಿಶೇಷ ಮಾತ್ರ ಕೊಡುವಂತ ಕೆಲಸ ಮಾಡಿ ಹುಡುಗರಲ್ಲಿ ನಿಮ್ಮ ಮಗನನ್ನು ಅಥವಾ ಮಗಳನ್ನು ಒಂದಲ್ಲ ದಿವಸ ನನ್ನ ಅತ್ಯುತ್ತಮ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಎಂಬ ದೊಡ್ಡ ಮಟ್ಟದ ಪ್ರತಿಜ್ಞೆ ಮಾಡಿದ ಜವಾಬ್ದಾರಿ ಅದು ಪ್ರತಿಯೊಬ್ಬರು ಕೂಡ ಹೆತ್ತವರ ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂದ್ರೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟ ದೂರ ಮಾಡಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಹೆತ್ತವರನ್ನು ಪ್ರತಿಜ್ಞೆ ಮಾಡಲೇಬೇಕು. ಅದೇನಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಒಂದು ಪುರುಷೋತ್ತು ಮಾಡಬೇಕು. ವಿಷಯ ಇಷ್ಟೇ, ಪುರುಷೋತ್ತು ಕೊಡೋದ್ರಿಂದ ನಿಮ್ಮ ಮಗ ದೊಡ್ಡ ಜನ ಆಗ್ಬೇಕು, ಮಗಳು ದೊಡ್ಡ ಜನ ಆಗ್ಬೇಕಂತ ಆಲೋಚನೆ ಮಾಡಿಕೊಂಡು ನೀವು ಶಿಕ್ಷಕರು ಕಲಿಸುವಂತ ಶಾಲೆಗೆ ಮತ್ತು ಶಿಕ್ಷಕ ವರ್ಗದವರಿಗೆ ನಿಮ್ಮ ಮಕ್ಕಳಿಗೆ ಸಮಯ ಮೀಸಲಿದ್ದಲ್ಲಿ ನಿಮ್ಮ ಮಗ ಅಥವಾ ಮಗಳು ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಕನಸು ಕೂಡ ಕಾಣಲಿಕ್ಕೆ ಹೀಗೆ ಸಾಧ್ಯವಾಗ್ತದೆ. ನಾನು ಯಾಕೆ ಈ ಮಾತಾಡಿದೆ ಅಂತ ಹೇಳಿದ್ರೆ, ನಾನು ನನ್ನ ಗ್ರಾಮೀಣ ಮಟ್ಟ ಹೋದಾಗ ಮುಂಚೆ ಕೇಳ್ತಾ ಇದ್ದೆ, ತಂದೆ ತಾಯಿಗಳು ಬಂದೆಲ್ಲ ನಿಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಶಾಲಾ ಕಾಲೇಜಿಗೆ ಅಂತ ಕೇಳ್ತಾ ಇದ್ದೆ. ಆಗ ಟೀಚರ್ ಅವ್ರು ಹೇಳ್ತಾ ಇದ್ರು, ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ, ಇನ್ನಿತ ಸಂಸ್ಕೃತ ಕಾರ್ಯಕ್ರಮಕ್ಕೆ ಎಲ್ಲ ನಿಮ್ಮ ತಂದೆ ತಾಯಿಗಳು ಆಸಕ್ತಿಯಿಂದ ಬರ್ತಾರೆ. ಶೈಕ್ಷಣಿಕವಾಗಿ ಅವನ ಶಿಕ್ಷಣದ ಬಗ್ಗೆ, ಅವನ ಅಟೆಂಡೆನ್ಸ್ ಬಗ್ಗೆ, ಅವನ ಸ್ವಭಾವದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಕರೆದಾಗ ತಾಯಿಯಂದ್ರು ಬಹಳಷ್ಟು ಕಡಿಮೆ ಬರುವಂತದ್ದು. ಇಲ್ಲರಿಗೆ ಗೊತ್ತಿಲ್ಲ, ಸಾಧಾರಣವಾಗಿ ಕಡಿಮೆ ಬರ್ತಾರೆ ಅಂತ ಹೇಳ್ತಾರೆ. ಆಗ ನಾನು ಯಾಕೆ ತಾಯಿಯಂದ್ರೆ ಹೇಳ್ತಾ ಇದ್ದೇನೆ, ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶೈಕ್ಷಣಿಕರು, ಶಿಕ್ಷಕರು ಶೈಕ್ಷಣಿಕವಾಗಿ ಚರ್ಚೆ ಮಾಡ್ಲಿಕ್ಕೆ ಕರೆದಾಗ ನಿಮ್ಗೆ 1 ನಿಮಿಷ ಮುಗಿಸೋತಿಲ್ಲ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಕರೆದಾಗ ನಿಮ್ಗೆ ಅಲ್ಲಿಗೆ ಹೋಗಿ 5 ನಿಮಿಷ ಮುಗಿಸೋತಿಲ್ಲ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ ಮತ್ತು ಮದುವೆಗೆ ಕರೆದ್ರೆ ನೀವೆಲ್ಲ 9 ಗಂಟೆಗೆ ರೆಡಿ, ನಿಮ್ಗೆ ಟೈಮ್ ಎಲ್ಲಿಂದ ಬರ್ತದೆ ಗೊತ್ತಿಲ್ಲ. ಅವಾಗ ಆದ್ರೆ ನೀವು ಬೇರೆ ಕಡೆ ಹೋಗ್ಬಾರ್ದಂತಲ್ಲ, ಆ ಕಡೆ ಹೋಗ್ಬೇಕು. ಅದರ ಜೊತೆಗೆ ಯಾವುದಕ್ಕೆ ಹೋಗ್ಬೇಕೆಂದು ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳಿಗೆ ನೀವು ಸಮಯ ಕೊಡದಿದ್ದಲ್ಲಿ ಇನ್ನು ಪಕ್ಕದ ಮನೆ ಒಂದು ಸಮಯ ಕೊಡ್ತಾರೆ, ನೀವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನೋಡಿ ದೊಡ್ಡ ಜನ ಆಗ್ಬೇಕು, ನಾವು ಕಷ್ಟ ಉದ್ದೂರ ಆಲೋಚನೆ ಮಾಡೋದು ಹೇಗೆ? ಅದಕ್ಕೆ ನಿಮ್ಮ ಮಕ್ಕಳ ಭವಿಷ್ಯ ಅದು ಶಿಕ್ಷಕರು ಉತ್ತಮವಾಗಿ ಪಾಠ ಮಾಡುವಾಗ ಹೆತ್ತವರ ಕೈಯಲ್ಲಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ಕೆಲವರಿಗೆ ಸೆಕೆಂಡ್ PUC ಕಲಿತ ನಂತರ ಆ ಕೆಲಸಕ್ಕೆ ಹೋಗ್ಲಿ, ಕೆಲಸದಿಂದ ಈ ಕೆಲಸಕ್ಕೆ ಹೋಗ್ಲಿ, ಹುಡುಗಿಯರನ್ನು ಮದುವೆ ಮಾಡಿ ಕಲಿಸುವ ಈ ರೀತಿಯ ಆಲೋಚನೆ ಇದೆ. ಏನಾದ್ರೂ ನೀವು ಸೆಕೆಂಡ್ PUC ನಿಮ್ಮ ಮಗಳನ್ನು ನಿಲ್ಲಿಸಿ, ಏನಾದ್ರೂ ನೀವು ಬೇರೆ ಕಡೆ ಕೆಲಸಕ್ಕೆ ಕಲಿಸಿ, ಅವರದ್ದು ಬಂದಂತ ಸಂಬಳದಲ್ಲಿ ನೀವೇನಾದ್ರೂ ಊಟ ಮಾಡ್ಕೊಂಡು ಆಲೋಚನೆ ಮಾಡಿದ್ರೆ, ನೀವೆಲ್ಲ ಆಲೋಚನೆ ಮಾಡಬೇಕು, ಅದು ನೀವು ಊಟ ಮಾಡೋದು ಅನ್ನಲ್ಲ, ಅವರ ವಿಷಯವನ್ನು ತಾವು ತಿಂತ ಇದ್ದೀರ ಅಂತ ನೀವು ಆಲೋಚನೆ ಮಾಡ್ಬೇಕಂತ ಎಷ್ಟೋ ಪ್ರತಿಭಾವಂತ ವಿದ್ಯಾರ್ಥಿಗಳು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಎಲ್ಲಿ ಹೋಗಿ ಮುಟ್ಟುವಂತ ಅವಕಾಶ ಇವತ್ತು ನಮ್ಮ ಸಮಾಜ ನೋಡ್ತಾ ಇದ್ದೇವೆ. ಅದು ನಿಮ್ಮಲ್ಲಿ ಕೂಡ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ರೀತಿಯ ದೊಡ್ಡ ಮಟ್ಟ ಕ್ರಾಂತಿಕಾರಿ ಆ ಒಂದು ಯಾವ ರೀತಿ ನೀವು ಕನ್ನಡಕ್ಕೆ ಚಳವಳಿಗೆ ದೊಡ್ಡ ಕ್ರಾಂತಿಕಾರಿ ಚಳವಳಿ ಬಂದ್ರೆ ಆಯ್ತಾ, ಶಿಕ್ಷಣಕ್ಕೆ ದೊಡ್ಡ ಮಟ್ಟ ಚಳವಳಿ ಪ್ರಾರಂಭ ಆಗಬೇಕು. ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ದೊಡ್ಡ ಮಟ್ಟದ ಪ್ರೇರಣಾಕಾರಿ ಆಗ್ಬೇಕನ್ನ ನಾನು ಇವತ್ತು ಹೇಳಿಕೊಳ್ತಾ, ಅದಕ್ಕಾಗಿ ನೀವು ಮುಂದಿನ 15 ವರ್ಷಗಳ ಈ ಗಜೇಂದ್ರಗಢ ಮತ್ತು ಗದಗ ಜಿಲ್ಲೆಯ ಪರಿವರ್ತನೆ ನೋಡ್ಲಿಕ್ಕೆ ಈಗಿಂದಲೇ ಈ ಮಕ್ಕಳನ್ನು ಸಣ್ಣದಿಂದಲೇ ಇವತ್ತು ತಯಾರು ಮಾಡಿಕೊಂಡು ಬರಬೇಕು ನಾನು ಹೇಳಿಕೊಂಡು, ನಿಮ್ಮೆಲ್ಲರ ಈ ಪ್ರೀತಿಪೂರ್ವಕ ಆತಿಥ್ಯಕ್ಕೆ, ಪ್ರೀತಿಪೂರ್ವಕ ಗೌರವಕ್ಕೆ, ಪ್ರೀತಿಗೆ ನಾವು ಯಾವಾಗಲೂ ಇವತ್ತು ಚಿರಋಣಿ ಅಂತ ಹೇಳಿಕೊಳ್ಳುತ್ತಾ, ನಾವು ಕರಾವಳಿ ಪ್ರದೇಶದ ಈ ಒಂದು ಗದಗದಲ್ಲಿ ಬರಲಿಕ್ಕೆ ಅದು ನಿಮ್ಮ ಪ್ರೀತಿ ವಿಶ್ವಾಸವೇ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಗದಗದ ಪ್ರೀತಿ ವಿಶ್ವಾಸ ಯಾವ ಸಂಖ್ಯೆ ಅಂತ ಹೇಳಿದ್ರೆ ನಮ್ಮ GS ಪಟೇಲ್ ಅದಕ್ಕೆ ನಿಮ್ಮೆಲ್ಲರ ಸಂಕೇತ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಆಗ GS ಪಟೇಲ್ ನಾನು ಮಾತ್ರ ಅಲ್ಲ, ಇಡೀ ರಾಜ್ಯ ಅತ್ಯಂತ ಗೌರವದಿಂದ ನೋಡ್ತಾ ಇದ್ದೀವಿ. ಅಥವಾ ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮೆಲ್ಲ ಹಿರಿಯ ನಾಯಕರು ವಿಶೇಷವಾದ ಗೌರವ, ಕೆಲವು ಘನತೆ, ಗೌರವ, ಮಾತಿಗೆ ಅದೆಲ್ಲವೂ ಕೂಡ ನಿಮಗೆ ಸಿಕ್ಕ, ಅವರಿಗೆ ಸಿಕ್ಕ ಗೌರವೇ ಅದು ಗಜೇಂದ್ರಗಢ ಜನತೆಗೆ ಸಿಕ್ಕ ಗೌರವವಾಗಿ ಆಲೋಚನೆ ಮಾಡಬೇಕು ನಾನು ಬಯಸ್ತೇನೆ. ಅದು ದೊಡ್ಡ ಮಟ್ಟದ ನಾಯಕರಾಗಿ ಇದ್ದುಕೊಂಡು ಎಲ್ಲರೂ ಪ್ರೀತಿ ವಿಶ್ವಾಸ ಇದ್ದುಕೊಂಡು ಪೋಷಕ ಅಧಿಕಾರ ಸಿಕ್ಕದ ಬೇಸರ ಪಡದೆ ಒಟ್ಟಿಗೆ ತಾಳ್ಮೆ, ಪ್ರೀತಿ, ವಿಶ್ವಾಸ ನೋಡುವಂತ ಆ ವ್ಯಕ್ತಿತ್ವವೇ ಇಡೀ ನಿಮ್ಮ ಈ ಗಜೇಂದ್ರಗಢ ಜನರ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಪ್ರತಿಬಿಂಬವನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಬಹುಶಃ ನಿಮ್ಗೆಲ್ಲರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಈ ವರ್ಷ ನಾವಿಲ್ಲಿ ಆಚರಿಸಿದ್ದೇವೆ. ಮುಂದಿನ ವರ್ಷ ಗಜೇಂದ್ರಗಢ ನಾವು ಮಂಗಳೂರಿಗೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬರಬೇಕು, GS ಪದದ ನೇತೃತ್ವ ವಹಿಸಬೇಕಂತ ಹೇಳ್ಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಎಲ್ಲ ನಮ್ಮ ಕವಿಗೋಷ್ಠಿ ಬಂದಂತ ಎಲ್ಲ ನಮ್ಮ ಆ ಒಂದು ಸಾಹಿತಿಗಳ ವಿಶೇಷದ
ಅಭಿನಂದನೆ ಸಲ್ಲಿಸಿ ನಿಮ್ಮೆಲ್ಲರ ಈ ಕಾರ್ಯಕ್ರಮ ಎಲ್ಲ ಯುವಕರಿಗೆ ಒಂದು ದೊಡ್ಡ ಮಟ್ಟದ ಪ್ರೇರಣೆ ಆಗಲಿ, ಬಹಳಷ್ಟು ಸಾಹಿತಿಗಳು ಮುಂದಿನ ಬರಲಿ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸಿದೆ. ಮತ್ತೊಮ್ಮೆ ನಮ್ಮ ಮಲಗೇರಿಯವರಿಗೆ, ಕುಟುಂಬಸ್ಥರಿಗೆ, ನನ್ನ ಹೊತ್ತವರ ಗುರುಗಳಿಗೆ, ಯಾರು ಬಹುಶಃ ಅವರ ಕೆಂಚಗಡ್ಡಿಯವರಿಗೆ, ಬಹುಶಃ ಅವರಿಗೆ ಎಲ್ಲರ ಪರವಾಗಿ ನಾನು ಇಡೀ ಕರ್ನಾಟಕ ರಾಜ್ಯ ಜನತೆ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸುತ್ತೇನೆ. ಅವತ್ತಿನ ಕಾಲದಲ್ಲಿ ಅವ್ರು ಕೊಟ್ಟಂತ ಪ್ರೋತ್ಸಾಹ ಬಹುಶಃ ಇಂಥ ವ್ಯಕ್ತಿತ್ವ ಬರಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಕರ್ನಾಟಕ ಮುಸ್ಲಿಂ ಲೀಗ್ ಸಂಘದ ಅಧ್ಯಕ್ಷರು, ಸರ್ವ ಸದಸ್ಯರು, ಅಧ್ಯಕ್ಷರನ್ನು ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.